ಅವರು ನೂರಾರು ಸಿನಿಮಾಗಳಲ್ಲಿ ಖಳನಾಯಕನಾಗಿದ್ದ ನಟ. ಅವರ ವಿಲನ್ ಲುಕ್ ನೋಡಿ ಅದೆಷ್ಟೋ ಜನ ಬೆಚ್ಚಿ ಬಿದ್ದಿದ್ರು. ಆದ್ರೆ ಇದೀಗ ಅದೇ ಅವರ ಬಾಳಲ್ಲಿ ಮಗಳೇ ವಿಲನ್ ಆಗಿದ್ದಾಳೆ. ತಾನು ಕಷ್ಟಪಟ್ಟು ಸಾಕಿ ಸಲುಹಿದ ಮಗಳು ತನ್ನ ಕೈ ಬಿಟ್ಟಿದ್ದಾಳೆ ಅಂತ ಆ ನಟ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹಾಗಾದ್ರೆ ಆ ನಟ ಯಾರು? ನೀವೇ ನೋಡಿ. ಅವರು ಕನ್ನಡ ಚಿತ್ರರಂಗ ಕಂಡ ಅಪ್ರತಿಮ ನಟ. ಅವರು 630ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡುವ ಮೂಲಕ ಸಿನಿ ರಸಿಕರನ್ನ ಮನೋರಂಜಿಸ್ತಾ ಇದ್ರು. ಆದರೆ ಕೋಟ್ಯಾಂತರ ಮಂದಿಯ ಮುಖದಲ್ಲಿ ನಗು ಮೂಡಿಸ್ತಾ ಇದ್ದ ಆ ನಟ ಇದೀಗ ತಾವೇ ಕಣ್ಣೀರು ಹಾಕುತ್ತಿದ್ದಾರೆ. ಅಂದ್ಹಾಗೆ ನಾವು ಹೇಳ್ತಾ ಇರೋದು ಕನ್ನಡದ ಖ್ಯಾತ ನಟ ಸತ್ಯಜಿತ್ ಬಗ್ಗೆ. ಮೂಲತಃ ಹುಬ್ಬಳ್ಳಿ ನಾಗೇಶೆಟ್ಟಿಕೊಪ್ಪದ ನಿವಾಸಿಯಾದ ಇವರು ಚಿಕ್ಕ ವಯಸ್ಸಿನಲ್ಲೇ ರಂಗಭೂಮಿ ಕಲಾವಿದನಾಗಿ ನಂತರ ಸಾರಿಗೆ ಸಂಸ್ಥೆಯಲ್ಲಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈ ವೇಳೆ ಆಕಸ್ಮಿಕವಾಗಿ ನಟನೆಯ ಅವಕಾಶ ಬಂದೊದಗಿತು. ಇದೇ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಸತ್ಯಜಿತ್ ಸಿನಿಮಾ ರಂಗದಲ್ಲಿ ಮಿಂಚುತ್ತಾ ಬಂದಿದ್ದಾರೆ. ಕನ್ನಡದ ದಿಗ್ಗಜರಾದ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ದ್ವಾರಕೇಶ್, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಸುದೀಪ್, ಉಪೇಂದ್ರ, ದುನಿಯಾ ವಿಜಯ್ ಸೇರಿದಂತೆ ಸಾಕಷ್ಟು ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಆದರೆ 4 ವರ್ಷಗಳ ಹಿಂದೆ ಸಕ್ಕರೆ ಕಾಯಿಲೆಯಿಂದಾಗಿ ಅವರು ಕಾಲು ಕಳೆದುಕೊಳ್ಳುವಂತಾಯಿತು. ಅಂದಿನಿಂದ ಸಿನಿಮಾ ಅವಕಾಶಗಳು ಕೂಡ ಕಡಿಮೆಯಾಗೋದಕ್ಕೆ ಆರಂಭ ಆದವು. ಆವತ್ತಿನಿಂದ ಸತ್ಯಜಿತ್ ಕಷ್ಟದಲ್ಲೇ ದಿನ ದೂಡ್ತಿದ್ದಾರೆ. ಸಕ್ಕರೆ ಕಾಯಿಲೆಯಿಂದ ಕಾಲು ತೆಗೆದಿದ್ದಾರೆ. ನನ್ನ ಜೀವನದಲ್ಲಿ ನನಗೆ ಮೋಸ ಆಗಿದೆ. ಮೋಸ ಬೇರೆ ಯಾರಿಂದನೂ ಅಲ್ಲ, ನನ್ನ ಮಗಳಿಂದನೇ ಆಗಿದೆ. ಸ್ವಂತ ನನ್ನ ಮಗಳು ಮೋಸ ಮಾಡಿದ್ದಾಳೆ. ಅವಳಿಗೆ 1.5 ಕೋಟಿ ಕೊಟ್ಟು ಪೈಲಟ್ ಮಾಡಿಸಿದ್ದೀನಿ. ಇಂಡಿಗೋ ಏರ್ಲೈನ್ಸಲ್ಲಿ ಕೆಲಸ ಮಾಡ್ತಾಳೆ. ಬಟ್ ನಿಮಗೂ ನಮಗೂ ಏನು ಸಂಬಂಧ ಇಲ್ಲ. ನೀವು ಮನೆ ಮಾರಿ ಆಸ್ತಿ ಮಾರಿದ್ದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ನಿಮಗೂ ನಮಗೂ ನಿಮ್ಮ ಸಾಲಕ್ಕೂ ನನಗೇನು ಸಂಬಂಧ ಇಲ್ಲ ಅಂತ ಸಾಲ ಎಲ್ಲ ನನ್ನ ಮೈ ಮ್ಯಾಗ ಹಾಕಿ ನಮ್ಮನ್ನು ಬಿಟ್ಟು ನನಗೆ ಪರದೇಶ ಆಗಿಬಿಟ್ಟು ನನ್ನ ಔಷಧೋಪಚಾರಿಗೂ ದುಡ್ಡು ಕೊಡದೆ ಅವಳು ನನಗೆ ಹೆಲ್ಪ್ ಮಾಡದೆ, ಸಹಾಯ ಮಾಡದೆ ಬಿಟ್ಟು ಹೋಗಿದ್ದಾಳೆ. ಅದೇ ಒಂದು ದೊಡ್ಡ ದುಃಖ, ಅದೇ ಒಂದು ದೊಡ್ಡ ಚಿಂತೆ. ತಾವೆಲ್ಲ ಹೃದಯವಂತರು, ನನ್ನ ಮೇಲೆ ಕರುಣೆ ಮಾಡಬೇಕು ಅಂತ ನಾನು ಕೇಳಿ. ಇನ್ನು ತನ್ನ ಇಂದಿನ ಕಷ್ಟಕ್ಕೆಲ್ಲ ಮಗಳೇ ಕಾರಣ ಎಂದು ಹೇಳುತ್ತಿದ್ದಾರೆ ಸತ್ಯಜಿತ್. ತಮ್ಮ ದುಡಿಮೆಯ ಎಲ್ಲಾ ಹಣವನ್ನ ಅವರು ಮಗಳಿಗಾಗಿ ಖರ್ಚು ಮಾಡಿದ್ದಾರೆ. ಆಕೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಇದೀಗ ಮಗಳೇ ನನ್ನನ್ನ ದೂರ ಮಾಡಿದ್ದಾಳೆ. ನನಗೆ ಜೀವನ ಸಾಗಿಸೋದು ಕಷ್ಟವಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಸತ್ಯಜಿತ್. ಅಲ್ಲದೆ ದಿನನಿತ್ಯದ ಖರ್ಚಿಗೂ ದುಡ್ಡಿಲ್ಲದೆ ಪರದಾಡ್ತಿದ್ದಾರೆ. ಇತ್ತ ಸಿನಿಮಾಗಳಲ್ಲೂ ಅವಕಾಶ ಸಿಗದೇ ಇರೋದ್ರಿಂದ ಸತ್ಯಜಿತ್ ಕಂಗಾಲಾಗಿದ್ದಾರೆ. ಯಾಕಂದರೆ ಎಷ್ಟು ಒಂದು ಒಳ್ಳೆ ಫಿಲ್ಮ್ಗಳನ್ನು ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಒಬ್ಬರು ಹಾಸ್ಯ ನಟರು ಕೂಡ ಇಷ್ಟು ಎಲ್ಲ ಜನರನ್ನು ಅವರು ನಗಿಸಿದ್ದಾರೆ. ಈಗ ಅವರು ದುಃಖದಲ್ಲಿರುವಾಗ ಅವ್ರಿಗೆ ಒಂದು ನೆರವಾಗೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ದಯವಿಟ್ಟು ಯಾರಾದರೂ ಸಹಾಯ ಮಾಡೋರ ಇದ್ದರೆ ಅವ್ರಿಗೆ ಸಹಾಯ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂಥ ಕಲಾವಿದರಿಗೆ ಬೆಂಗಳೂರು ಲೆವೆಲಲ್ಲಿ ಬೇಡಿಕೆಗಳು ಸ್ವಲ್ಪ ಕಡಿಮೆನೇ ಇರುತ್ತೆ. ಯಾರೂ ಜಾಸ್ತಿ ಬೆಲೆ ಕೊಡಲ್ಲ. ಅಂಥದ್ರಲ್ಲಿ ಅವರು ಒಂದು 600ಕ್ಕಿಂತ ಹೆಚ್ಚು ಫಿಲ್ಮ್ಗಳನ್ನು ಅವ್ರು ಮಾಡಿದ್ದಾರೆ. ಅವರಿಗೆ ಇಂಥ ಒಂದು ಸಂಕಷ್ಟ ಬಂದಿರುವಾಗ ಬೆಂಗಳೂರಲ್ಲಿ ದೊಡ್ಡ ಕಲಾವಿದರಿದ್ದಾರೆ. ಇವ್ರಿಗೆ ಹೆಲ್ಪ್ ಮಾಡ್ಬೋದಿತ್ತು. ಬಟ್ ಯಾವ ಕಾರಣದಿಂದ ಅವ್ರು ಮಾಡಿಲ್ಲ ಗೊತ್ತಿಲ್ಲ. ನಾವು ಕೇಳ್ಕೊಳ್ಳೋದು ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಇದೀಗ ಸತ್ಯಜಿತ್ ಬದುಕು ನರಕವಾಗಿದೆ. ಇತ್ತ ಮಗಳಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ ಸತ್ಯಜಿತ್ರನ್ನ ಈಗ ಮಗಳೇ ದೂರ ಮಾಡಿದ್ದಾರೆ. ಹಾಗಾಗಿ ಸತ್ಯಜಿತ್ ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ರಾಜು ಮುದ್ಗಲ್, ಎಕ್ಸ್‌ಪ್ರೆಸ್ ಟಿವಿ, ಹುಬ್ಬಳ್ಳಿ.